ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕೂಡ ಲಾಸ್ಟ್ ವಿಡಿಯೋನ ಕಂಟಿನ್ಯೂಯೇಷನ್ ಆಗಿರುತ್ತೆ. ಅದು ತುಂಬ ಲಾಂಗ್ ವಿಡಿಯೋ ಆಗಿರುತ್ತೆ ಅಂತ ಹೇಳಿ ಪಾರ್ಟ್ ವೈಸ್ ಹಾಕಿದ್ದೀನಿ. ಇದು ಪಾರ್ಟ್ 2 ಆಗಿರುತ್ತೆ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಇಲ್ಲ ಅಣ್ಣ ಕೊಟ್ಟಿಲ್ಲ, ಅಲ್ಲಿ ಕೊಡು. ಅವಳು ಬೇಕಾ? ಬಿಟ್ಟಾರ ನೋಡಿ, ಒಂದೇನು ಬಿಟ್ಟೋದ್ರೆ ಅವರೆಲ್ಲರೂ ಕೊಟ್ಟಿದ್ದೆ ಮಗಳು ಹೇಳೇ ಇಲ್ಲ, ನಾನು ಹಂಗೆ ಕಳಿಸ್ಬಿಟ್ಟಿದ್ದೆ. ಅವಳ ಹತ್ಕೊಂಡಿದ್ಲು ಬೇಡ ಇನ್ನೇ 2 ದಿನ ಇರ್ಬೇಕು ಅಂತ ಅವಳು ಹತ್ಕೊಂಡಿದ್ಲು. ಎಲ್ಲ ಹತ್ಕೊಂಡಿರ್ತಾರೆ. ಅವತ್ತೇ ಶೆಕೆನೆ ಹೇಳೋದು ಅಲ್ಲೇ ಚೆನ್ನಾಗಿ ನಾನು ನೋಡ್ಕೊತಾರಂತೆ ಅಂತ. ಅದು ಸ್ಟಾರ್ಟಿಂಗ್ ಅಷ್ಟೇ, ಹೋಗ್ತಾ ಹೋಗ್ತಾ ಗೊತ್ತಾಗ ಚೆನ್ನಾಗವ್ರೆ. ಪರವಾಗಿಲ್ಲ, ಅವ್ರಿಗ ಪರವಾಗಿಲ್ಲ. ನೋಡಿದ್ದಕ್ಕೆ ಅವರೆಲ್ಲ ಮನೇಲಿರೋರೆಲ್ಲರೂ ಒಂದು ಖರ್ಚ ಪರವಾಗಿಲ್ಲ ಅನ್ಸಿದೆ. ಮುಂದಕ್ಕೆ ಅವರೇ ಬೇಡ ಬೇಡ ಅಂತ ಹೇಳಿ ಕಡೆ ಹಾಕಿ ಸೇರೋದ್ ಮೇಲೆ ಕುತ್ಕೊಳ್ಳಲ್ಲಂತೆ ನಾವಿರೋದು. ಅದ್ ಕೇಳಿದ್ರೆ ನಾವೆಲ್ಲ ನಿಮ್ಗಿಂತ ಚಿಕ್ಕವರೇ ಕುತ್ಕೋಣ ಅಂದ್ರೆ ಕುತ್ಕೊಳ್ಳಲ್ಲಂತೆ. ಬುಧವಾರನೇ ಕಳ್ಸು ಅಂತಂದ್ರು. ಸರಿಗೆ ಬೇಡ, ಗುರುವಾರ ನನಗೆ ಈ ಟೈಮ್ನಲ್ಲಿ ಸಾಕಷ್ಟು ನೇಬರ್ಸ್ ಎಲ್ಲ ಬಂದು ಅರಿಶಿನ ಕುಂಕುಮ ಕೊಟ್ಟು ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಯಾಕಪ್ಪ ಇಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ದಿಕ್ಕಿಲ್ಲದೆ ಇರೋರಿಗೆ ದೇವರೇ ದಿಕ್ಕು, ದಾರಿ ತೋರಿಸ್ತಾನೆ ಅಂತ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನನಗೂ ಅನಿಸಿತ್ತು. ಇಂಥ ಟೈಮ್ನಲ್ಲಿ ತುಂಬ ಕುಟುಂಬದಲ್ಲಿ ಇರಬೇಕು, ನನ್ನನ್ನು ಕೂಡ ಎಲ್ಲರೂ ಚೆನ್ನಾಗಿ ನೋಡಬೇಕು, ನಾನು ಕೂಡ ಎಲ್ಲರ ಜೊತೆ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೊತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಯಾರ ಜೊತೆನೂ ಇರೋಕ್ಕಾಗಲಿಲ್ಲ, ಯಾರೂ ಬರೋಕ್ಕಾಗಲಿಲ್ಲ. ಬಿಕಾಸ್ ನಾವು ತುಂಬ ದೂರ ಇದ್ದಿದ್ದು. ಹಾಗೆ ನಮ್ಮ ಮಟ್ಟಿಗೆ ನಾವು ಏನೋ ಒಂದು ಫಂಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ಒಂದು ಫಂಕ್ಷನನ್ನು ಅರೇಂಜ್ ಮಾಡ್ಕೊಂಡಿದ್ವಿ. ಆದರೆ ಕರೆಕ್ಟ್ ಟೈಮಿಗೆ ನಮಗೆ ಯಾವ ಟೈಮಿಗೆ ಏನು ಸಿಗಬೇಕು ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ಅದರಿಂದಾಗಿ ನಾವು ಈ ಒಂದು ವಿಚಾರನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅವು ಸಾನೆ ಚಿಕ್ಕದು, ಗ್ರೀನ್ ಕಲರ್. ಯಾಕ ಹೋಗಿ ಹಂಗೆ ನೀನೇ ಬಳೆ ಹೊಡೆದಾಕ ಬೇಡ, ಮೊಡ್ಲಾಗ ಇಕ್ಕೊಬಿಡಿಲ್ಲ ಅಂದ್ರೆ ಸೈಡಾಗ. ಬಳೆ ನಾವು ದೊಡ್ಡ ಹೌದು
ಹೊಸ ಜನ, ಹೊಸ ಪರಿಚಯ. ಆದರೂ ತುಂಬ ಮನಸ್ಸಿಂದ, ತುಂಬ ಹೃದಯದಿಂದ ನಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರಲ್ಲ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ದಿರ ಅವರೆಲ್ಲ ನಮಗೆ ಆಶೀರ್ವಾದ ಮಾಡ್ತಾರೆ ನೋಡಿ. ಅದರಲ್ಲೂ ಮುತ್ತೈದೆಯರೇ ಆಗಿರ್ಬೋದು, ಚಿಕ್ಕ ಮಕ್ಕಳೇ ಆಗಿರ್ಬೋದು, ಅದಕ್ಕೂ ಕೇಳ್ಕೊಬಂದಿರಬೇಕು ಅಂತಲೇ ಅನಿಸಿತ್ತು ನನಗಂತೂ. ಮಗಳೇ ಮಹಾಲಕ್ಷ್ಮಿ ಬರ್ರಿ ರೀ. ಮಹಾಲಕ್ಷ್ಮಿನೇ ಬೇಕಂತೆ, ಮಹಾರಾಜ ಬೇಡ ಅಂತ. ಪುಷ್ಪಕ್ಕವ್ರಿಗೆ ಫೋನ್ ಮಾಡೋದಲ್ಲ. ಸೀರಿಯಸ್ ಮಾಡಿ ಏನಾದ್ರೂ ಮ್ಯಾಟ್ರೆ ಬಳಿ ಕೈಲ ನಿಧಾನ ಮಾಡಿ. இந்த ராய்டா ಎಲ್ಲ ನೇತ್ರ ಸೇವೆ ಕೊಡಿ. ಕವರ್ ಬೇಕಾಗ್ತದೆ, ಕವರ್ ಹಾಗೆ ನಾನು ಅಂದ್ಕೊಂಡಂಥದ್ದು ಇಲ್ಲಿ ಒಂದು 5 ಜನ ಅರಶಿನ ಕುಂಕುಮಕ್ಕೆ ಬರ್ತಾರೆ ಅಂತ. ಬಟ್ ಈ ಥರ ಸೀಮಂತದ ಶಾಸ್ತ್ರ ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಿ ಒಬ್ರಿಗೊಬ್ರು ಅವರವರೇ ಒಂದಷ್ಟು ಜನ ಹೇಳ್ಕೊಂಡು ಬಂದಿದ್ದರು. ಅದು ನನಗೆ ತುಂಬ ಇಷ್ಟ ಆಯಿತು. ರಿಲೇಟಿವ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಿದ್ರು ಇನ್ನೂ ಖುಷಿ ಪಡ್ತಾಯಿದ್ನೋ ಏನೋ ಗೊತ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ಲಕ್ಕಿ ಅಂತಲೇ ಅನ್ನಿಸ್ಬಿಡ್ತು. ಇಷ್ಟು ಫ್ಯಾಮಿಲಿ ಹಾಗೆ ಹೇಗಿರಬೇಕು, ಏನು ಮಾಡಬೇಕು, ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದಕ್ಕೆಲ್ಲ ಸಜೆಷನ್ಸು ಕೊಡ್ತಾಯಿದ್ರು. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ಅಕ್ಕ ಬಾಕ ಬಾಕ ಪರವಾಗಿಲ್ಲ, ಪರವಾಗಿಲ್ಲ ಬರ್ರಿ, ನಮ್ದು ಆಯ್ತು.
ಸ್ಯಾರಿ ಹಾಕ್ಕೊಂಡಿರೋರು ನಮ್ಮ ಮನೆ ಓನರ್, ಹಾಗೆ ಚೂಡಿದಾರ್ ಹಾಕ್ಕೊಂಡಿರೋರು ನಮಗೆ ಪರಿಚಯ ಆಗಿದ್ದು ಅಲ್ಲಿ ಹೋದ ಹೊಸದ್ರಲ್ಲಿ. ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ರು. ಪುಷ್ಪಕ್ಕ ಅಂತಲೇ ನಾನು ಕರೆಯೋದು, ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು ಅವರು ಹತ್ಕೊಳ್ತಾ ಇದ್ದಾರೆ, ನಾನು ಅಲ್ಲಿಂದ ಹೊರಟು ಬಂದುಬಿಡ್ತೀನಿ ಅನ್ನೋ ಕಾರಣಕ್ಕೆ. ಅಷ್ಟೇ ಇಷ್ಟ ಅಂದ್ರೆ ಅಷ್ಟೇ. ನೀವು ಈಗಿನ ಬಂದಿದ್ದೀರಾ? ಸರಿ ದಿವ್ಯಾ, ಫ್ರೀ ಇದ್ದಾಗೆಲ್ಲ ಬರ್ತಾ ಇದೀವಿ. ಇವ್ರು ಗೊತ್ತಿದ್ದು ಆಂಟಿ ಅಯ್ಯೋ ಕೊಡ್ತೀನಿ ಬನ್ನಿ. ಕೊಟ್ಟು ಬಿಡು. ಏ ಯಾಕೆ ಅಳ್ತಾ ಇದ್ದೀರಾ ಆಂಟಿ? ತಗೊಂಡು ಹೋಗಿ ಬನ್ನಿ ಆಂಟಿ. ಕುಂಕುಮ ಬೇಡ, ಎಲ್ಲರೂ ಒಬ್ಬೊಬ್ಬರು ಒಂದ್ ನಿಮಿಷ ಕರಿಯವ್ರನ್ನ. ಏನಾಯ್ತು? ಜೊತೆಗಿದ್ರನ ಇವಾಗ ನೀನ್ ಹಂಗ ಅಂದೆ, ಅದಕ್ಕೆ ಬೇಜಾರಾಯ್ತು ಅಷ್ಟೇ. ಇನ್ನೇನಿಲ್ಲ, ಎಲ್ಲರಿಗೂ ಹಂಗೆ ಮನೆಗೆ ಬಂದಿರೋದು. ಬನ್ನಿ ನೀವು ಒಳಗ್ ಬರಕ್ಕೆ ಬನ್ನಿ. ನೋಡಿ ಅಲ್ಲಿ ಅದೇ ಅಷ್ಟು ಕುಂಕುಮ ಇನ್ನ ಯಾರನ್ನ ವರ್ಣಂಗ ಮಾಡಿದೆ ಎಲ್ಲ ಖಾಲಿ ಎಲ್ಲಾರು ಮಾತಾಡ್ಕೊಂಡು ಹೋಗಿ ಬರೋಣ. ಇದೆ ನಿಮ್ಮ ಅಣ್ಣಂಗೆ ಹೇಳ್ತೀನಿ, ನಿಮ್ಮ ಅಣ್ಣಂಗೆ ಹೇಳ್ತೀನಿ. ಬನ್ನಿ ಒಳಗಡೆ. ಪಾಸ್ಬುಕ್ಕು ಇದು ಮಾತ್ರ ಯಾಲಿ ಪಂಚಾಯತ್ ಬೇಡವನು ಫಾಲ್ಸ್ ಅಂದ ಪೈಸೆ వచ్చిದ್ರೆ ಯಜಮಾನ್ರಲ್ಲ ಬರ್ಲಿಲ್ಲ ಆದ್ರೆ ಅವರಿಗೆ ನೆನ್ನೆಲೆ ಹೇಳಿದ್ದೀನಿ. ಸಾಕು ಬಿಡ. ಅಯ್ಯೋ ಯಾರು ಯಾಕೆ ಹೇಳ್ತಾರೆ? ಬರಕ್ಕೆ ಬ್ಯಾಂಕಿಗೆ ಹೋಗಿ ಬರ್ತಾರೆ. ಬ್ಯಾಗ್ ಇಸ್ಕೊಂಡು ಹಿಡ್ಕೋಬೇಕು. ಜ್ಯೂಸ್ ಕೊಟ್ಟ ನೋಡಿ ಪಾಸ್ಬುಕ್ ಇದೊಂದು ಬರೀತಾರೆ, 1000 ರೂಪಾಯಿ ಬರೋದು. ಅದು ಚೇಂಜ್ ಕೊಂಡು ಇದು ಪಾಸ್ಬುಕ್ ನಿಂದೆ ಅಲ್ವಾ? ಅಲ್ಲೇ ಸೈನ್ ಹಾಕೋದೇನಾದ್ರು ಇದ್ರೆ ನೀನ್ ಹಾಕ್ಬೇಕು. ಅಪ್ಪೋ ನಾನು ಅಂಗಡಿ ಬಂದ್ರೆ ಬೈದು ನಡಕೊಳ್ಳ ಮುಳೆ ಬರ್ತಿಲ್ಲ ಬೋದಿಗೆ ಪಾಠ ಮಾಡೋನು ವಿಡಿಯೋ ಮಾಡ್ಕೊಂತೀನಿ ಒಂದು ನಿಮಿಷ. ಶುಭ ಮಂಗಳ ಅಡ್ಡ ಬಾಕ್ಲಲ್ಲಿ ಮಾತಾಡ್ರಿ. ಹೋಗಿ ಮುಂದೆ ಈ ಒಂದು ಮೂಮೆಂಟು ನನ್ನ ಲೈಫಲ್ಲೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗೆ ಈ ಥರ ಮೂಮೆಂಟು ಎಲ್ಲರೂ ಎಂಜಾಯ್ ಮಾಡೋಕ್ಕೂ ಆಗೋದಿಲ್ಲ. ಹಾಗೆ ಎಂಜಾಯ್ ಮಾಡೋಂಥ ಮೂಮೆಂಟ್ ಏನೇ ಇದ್ದರೂ ಎಲ್ಲ ಹೆಣ್ಮಕ್ಳು ಎಂಜಾಯ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಕೂತ್ಕೊಂಡ್ರೆ ಮತ್ತೆ ಹಣ್ಣು ಕೊಡ್ತೀನಿ ಕೇವಲ ಗುಣಶಾಲಿನಿ ಕೇಶವರು ಕೇಳಿನಿ ಶ್ರೀ ವರಲಕ್ಷ್ಮೀ ನಮಃ
स्तुति विपूजिता कारे देवादि गुरु सम श्रीतमणिमय कारे ಕೆಲವೊಂದು ಅಜ್ಜಿಯವ್ರನ್ನ ಕರ್ಕೊಬರ್ಬೇಕು. ನಾನು ನಂಗೆ ಇರ್ತಾ ಚಿಟ್ಟ ಅಲ್ಲಿ ಹತ್ತಲೇ ಒಂದು ಬಿಡು ಇಲ್ಲ ಚೆಲ್ಲಿ ಅಷ್ಟೇನಾ? ಇಲ್ಲ ಆರತಿ ಮಾಡಿದಾರೆ ಚೆಲ್ಲಿ ಬಿಡ್ಬೇಕು ಆರತಿ ಮಾಡಿ. ಬಂದಾರ ಹಂಗೆ ಅಣ್ಣಲ್ಲಿ ಹಂಗೆ ಊಟ ಮಿನ್ನೆ ಬರ ಕೂತಿರಂತೆ ಇವಾಗ ಹೇಳ್ಬೇಕು ಎದೊಳ್ಬೋದು ಇನ್ನು. ಏಯ್ ಬಳಿಲ್ ಕಳ್ಳಿಡ್ತಾರ ಅಣ್ಣ ನಿಂತ್ಕೊಂಡಿದ್ರು ಈ ಒಂದು ಸ್ಪೆಷಲ್ ಮೂಮೆಂಟನ್ನು ನಾನು ಎಂಜಾಯ್ ಮಾಡೋದಕ್ಕೋಸ್ಕರ ನಮ್ಮ ಅಮ್ಮ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಹಾಗೆ ಹಸ್ಬೆಂಡ್ ಆಗಿರ್ಬೋದು, ಹಾಗೆ ಇಲ್ಲಿರೋ ಅಷ್ಟು ನೇಬರ್ಸ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದರು. ನಿಮ್ಮೆಲ್ಲರಿಗೂ ಈ ಒಂದು ಲಾಂಗ್ ವಿಡಿಯೋ ಆರ್ ವ್ಲಾಗ್, ಸೀಮಂತದ ವ್ಲಾಗ್ ಇಷ್ಟ ಆಗಿತ್ತಂದರೆ ಪೂರ್ತಿಯಾಗಿ ನೋಡಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋಯಿಂದ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಕಮೆಂಟ್ ಮಾಡಿ ಹೇಳಿ ಈ ಒಂದು ವಿಡಿಯೋ ಹೇಗಿತ್ತು ಅಂತ. ಈ ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ನಾನು ಸ್ವಲ್ಪ ಕೆಲವು ಟಿಪ್ಸನ್ನು ಕೊಡಬೇಕಾಗತ್ತೆ. ಈಗ ಕರೆಂಟ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದರೆ, ಅಂದರೆ 2-3 ಮಂತ್ಸ್ ಆಗಿರ್ಬೋದು, ಅಥವಾ ನಂತರ ಸೀಮಂತ ಮಾಡಿಸ್ಕೊತಾ ಇರ್ಬೋದು, ಅಥವಾ ಡೆಲಿವರಿ ಡೇಟಿಗೆ ಹತ್ರ ಆಗಿರೋ ಅಂಥವ್ರು ಯಾರೇ ಆಗಿರ್ಬೋದು, ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್, ಈ ಟೈಮ್ನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ನಿಮ್ಮ ಒಂದು ಮನಸ್ಸು ಬರೀ ನೆಗೆಟಿವಿಟಿ ಕಡೆನೇ ಸೆಳೀತಾ ಇರುತ್ತೆ. ಸೊ ಆದಷ್ಟು ನಿಮ್ಮ ಮನಸ್ಸನ್ನು ನೀವು ಪಾಸಿಟಿವಿಟಿ ಆಗಿಟ್ಕೋಬೇಕಾಗತ್ತೆ, ಬರೀ ಒಳ್ಳೆಯದ್ರ ಕಡೆನೇ ಗಮನ ಕೊಡಬೇಕಾಗತ್ತೆ. ನಿಮ್ಮ ಮಗುವಿನ ಫ್ಯೂಚರ್ ಹಾಗೆ ನಿಮ್ಮ ಒಂದು ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ತುಂಬ ಜನ ಇರ್ತಾರೆ ನೆಗೆಟಿವಿಟಿ ಆಗಿ ಮಾತಾಡೋದಾಗಿರ್ಬೋದು. ಹಾಗೆ ಪ್ರೆಗ್ನೆಂಟ್ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಏನಪ್ಪ ಅಂತ ಅಂದರೆ ನಮ್ಮನ್ನು ಯಾರು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಕಡೆನೇ ಕಾನ್ಸಂಟ್ರೇಟ್ ಆಗ್ತಾ ಇರುತ್ತೆ. ಬಿಕಾಸ್ ನಮ್ಮ ಮನಸ್ಥಿತಿ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಇದ್ದಂಗೆ ಇರೋದಿಲ್ಲ. ಬರೀ ಪ್ರೆಗ್ನೆಂಟ್ ಅಂತ ಅಲ್ಲ, ಬಾಣಂತನದ ಟೈಮ್ನಲ್ಲೂ ಅಷ್ಟೇ ನಮ್ಮನ್ನು ಯಾರು ಹೇಗೆ ನೋಡ್ಕೊತಾರೆ, ನಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಅನ್ನೋದು ಕೂಡ. ಇಂಥ ಟೈಮ್ನಲ್ಲಿ ನಾವು ತುಂಬ ಪಾಸಿಟಿವಿಟಿಯಲ್ಲಿ ಇರಬೇಕಾಗತ್ತೆ. ನಮ್ಮನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇವತ್ತು ನಾವು ಹೇಗಿರ್ತೀವೋ ಹಾಗೆ ನಾಳೆ ನಮ್ಮ ಮಕ್ಕಳನ್ನ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇದರ ಟೈಮು ನಾವು ಸ್ಟ್ರಾಂಗ್ ಆಗಿರಲಿ ಅಂತಲೇ ಅಂಥ ಟೈಮನ್ನು ದೇವರು ಕೊಡ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಒಂದು ಬಾಣಂತನದ ವಿಡಿಯೋ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಲಿಲ್ಲ ಅಂದರೂ ಕೂಡ ಇವತ್ತೆಲ್ಲ ನಾಳೆ ಒಂದು ಸ್ವಲ್ಪ ದಿನ ಆದಮೇಲೆ ಬಾಣಂತನ ಹೇಗಿತ್ತು, ಹಾಗೆ ನನ್ನ ಒಂದು ಮೂಮೆಂಟ್ಸ್ ಎಲ್ಲ ಹೇಗಿತ್ತು ಮಗು ಜೊತೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಂಡು ಒಂದು ಲೈಕ್ ಬಟನ್ನ ಕೂಡ ಕೇಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಕೂಡ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಗ್ಗೆನೂ ಕೂಡ ಒಂದು ವ್ಲಾಗನ್ನು ಮಾಡ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು, ವ್ಯೂಸ್ ಕೂಡ ಬೇಕು, ಹಾಗೆ ನಿಮ್ಮೆಲ್ಲರ ಲೈಕ್ ಕೂಡ ಬೇಕು, ಹಾಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೇಕು. ಅದು ನನಗೆ ಒಂದು ಹುಮ್ಮಸ್ಸನ್ನು ತಂದುಕೊಡುತ್ತೆ. ನನ್ನನ್ನು ತುಂಬ ಜನ ಇಷ್ಟಪಡ್ತಿದ್ದಾರೆ. ಅವ್ರುಗಳಿಗೋಸ್ಕರ ಆದರೂ ನನ್ನ ಒಂದು ಮೂಮೆಂಟ್ಸ್ನ ಅವ್ರಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ವ್ಲಾಗನ್ನು ಕೂಡ ಮಾಡ್ತೀನಿ.
ಸರಿನಾ ಬರ್ತೀವನಾ ಚಿಕ್ಕದು ಆಂಟಿ ಬಾಯ್ ಆಂಟಿ. ನೋಡಿ ಹೋಗಿ ರೇಷನ್ ಕಾರ್ಡ್ ಸೈನ್ ಹಾಕೋ. ಹಲೋ, ಇಬ್ರು ಗಂಡ ಹೆಂಡತಿ ನಿಂತ್ಕೊಳ್ಳಿ, ಫೋಟೋ ಅಲ್ಲಿ ಸೈನ್ ಹಾಕೋ, ಅದು ಕೊಡೋದ್ ಬೇಡ. ಇಲ್ಲ ಅಂಗಡಿ ಮುಂದಗಡೆ. ಬನ್ನಿ. ಹಾಗೆ ಇದಿಷ್ಟು ನನ್ನ ಒಂದು ನೇಬರ್ಸ್ ಬಂದು ನನ್ನ ಒಂದು ಸೀಮಂತ ಶಾಸ್ತ್ರನ ಹೇಗೆ ನಡೆಸ್ಕೊಟ್ರು ಅನ್ನೋದ್ರ ಬಗ್ಗೆ ಆಗಿತ್ತು. ಹಾಗೆ ನಿಮಗೆ ಅಪ್ಕಮಿಂಗ್ ವ್ಲಾಗಲ್ಲಿ ನನ್ನ ಒಂದು ಫ್ಯಾಮಿಲಿ ಜೊತೆ ಹೇಗೆ ನನ್ನ ಒಂದು ಸೀಮಂತ ಶಾಸ್ತ್ರ ಮಾಡಿಕೊಟ್ರು ಅಂತಲೂ ಅಪ್ಡೇಟನ್ನು ಕೊಡ್ತೀನಿ. ಹಾಗೆ ಆ ಒಂದು ವ್ಲಾಗನ್ನು ಕೂಡ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಮನೆ ಒಂಥರ ಫಂಕ್ಷನ್ ಹಾಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ ಬೈ. ಟೇಕ್ ಕೇರ್.